ಗೃಹಲಕ್ಷ್ಮಿ ಎಲ್ಲರ ಅಕೌಂಟಿಗೂ ನಾಳೆ ಬೆಳಿಗ್ಗೆಯಿಂದ ಹಣ ಜಮಾ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಿನಿಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಹಣ ಜಮೆ ಆಗ್ತಾಯಿಲ್ಲ, ಗೃಹಲಕ್ಷ್ಮಿ ಹಣ ಜಮೆ ಆಗ್ತಾಯಿಲ್ಲ, ಗೃಹಲಕ್ಷ್ಮಿ ಹಣ ಜಮೆ ಆಗ್ತಾಯಿಲ್ಲ. ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಇದೆ. ಸದ್ಯಕ್ಕೆ ಏನು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಬಂದ ಮೇಲೆ ನಮ್ಗೆ ಹಣ ಜಮೆ ಆಗ್ತಾಯಿಲ್ಲ, ನಮ್ಗೆ ಹಣ ಬರ್ತಾ ಇಲ್ಲ ಅನ್ನುವಂಥದ್ದು ಒಂದಿಷ್ಟು ಜನರ ಆರೋಪ. ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ ನಮ್ಗೆ ಹಣ ಜಮೆ ಆಗ್ತಾಯಿಲ್ಲ ಸರ್, ಹಾಗೆ ಹಣ ಜಮೆ ಆಗ್ತಾಯಿಲ್ಲ. ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರ ಇರುವಾಗ ಸಿಕ್ಕಾಪಟ್ಟೆ ಒಳ್ಳೆ ಹಣ ಜಮೆ ಆಗ್ತಾಯಿದೆ ಅಂತ. ಇದು ಸರ್ಕಾರದ ಪ್ರಾಬ್ಲಮ್ ಅಲ್ಲ. ಫಸ್ಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾವ ಸರ್ಕಾರನೇ ಇರಲಿ, ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಅಪ್ಡೇಟ್ ನಿಮ್ಮದು ಕೆಲವರದ್ದು ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ನಿಮ್ಮದು ಆಗಿಲ್ಲ, ಒಂದಿಷ್ಟು ಅಪ್ಡೇಟ್ಗಳು ಬಾಕಿ ಇದೆ. ಅದಕ್ಕೂ ಮುಂಚೆ ನಾನು ನಿಮ್ಗೆ ಹೇಳ್ತೀನಿ ಏನಂತ. ಫಸ್ಟ್ ಆಫ್ ಆಲ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ. ಸದ್ಯದ ಮಟ್ಟಿಗೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಈ ಮೂರು ಕೆಲಸ ಮಾಡಿದ್ರೇ ನಿಮಗೆ ಗೃಹಲಕ್ಷ್ಮಿ ಹಣ ಬರುವಂಥದ್ದು. ಯಾಕಂತಂದರೆ ಅದು ಸರ್ಕಾರ ಈಗ ಮಾಡ್ತಾ ಇರುವಂಥ ರೂಲ್ಸ್ ಪ್ರಕಾರ ಅಟ್ ಪ್ರೆಸೆಂಟ್ಲಿ ಸರ್ಕಾರ ಮಾಡ್ತಿರುವಂಥ ರೂಲ್ಸ್ ಪ್ರಕಾರ ನೀವು ಈ ಒಂದು ಕೆಲಸ ಮಾಡಿದ್ರೆ ಹಣ ಪಡ್ಕೊಳ್ಳಿಕ್ಕೆ ಸಾಧ್ಯ. ಏನು, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್. ಫಸ್ಟ್ ಆಫ್ ಆಲ್ ಇದಾದಮೇಲೆ ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಬೇಕಾಗ್ತದೆ. ಅದು ಇರಲಿ ಬಿಡಿ, ಏನಂತಂದರೆ ಮ್ಯಾಂಡೇಟ್ರಿ, ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ 100% ಎಲ್ಲರೂ ಕೂಡ ಅದನ್ನ ಮಾಡಲೇಬೇಕಾಗ್ತದೆ, ಮ್ಯಾಂಡೇಟ್ರಿ. ರೈಟ್, ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, 100% ಎಲ್ಲರೂ ಕೂಡ ಮಾಡಲೇಬೇಕಾಗ್ತದೆ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಫಸ್ಟ್ ಆಫ್ ಆಲ್ ಅರ್ಥ ಆಯ್ತು ನಿಮಗೆ, ಮ್ಯಾಂಡೇಟ್ರಿ ಆಗಿ ನೀವು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಲೇಬೇಕಾಗ್ತದೆ. ರೈಟ್, ಈ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ಕರೆಕ್ಟ್, ಈ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ವೆಯ್ಟ್ ಮಾಡಬೇಕು, ಪೇಷನ್ಸ್ ಇರಬೇಕು. ನಮ್ಮ ಹತ್ರ ಪೇಷನ್ಸ್ ಇದ್ದರೆ ಮಾತ್ರ. ಹಾಗಾಗಿ ತುಂಬ ಜನ ಹೇಳ್ತಾರೆ ತಾಳ್ಮೆ ಇದ್ದಾಗ ಮಾತ್ರ. ಅರ್ಥ ಆಯ್ತಾ ನಿಮಗೆ? ತಾಳ್ಮೆ ಇದ್ದಾಗ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಇದು ಯಾಕೆ ಸರ್, ಇದು ತಾಳ್ಮೆ ಯಾಕೆ ಸರ್ ಅಂತ, ನೀವು ಕಾಯುವಂಥ ಒಂದು ಕ್ಷಮತೆ ಇರಬೇಕು, ತಾಳ್ಮೆ ಇರಬೇಕು. ನೀವು ನನಗೆ ಇವಾಗಲೇ ಹಣ ಬೇಕು, ನಾನು ಇವಾಗಲೇ ಹಣವನ್ನು ಪಡ್ಕೊಳ್ಬೇಕು, ನಾನು ಇವಾಗಲೇ ಹಣವನ್ನು ಪಡ್ಕೊಳ್ತೀನಿ, ನೋ, ಸಾಧ್ಯ ಇಲ್ಲ. ನೀವು ತಾಳ್ಮೆ ಇರಬೇಕು. 100% ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕಂತಂದರೆ ತಾಳ್ಮೆ ಇದ್ದಾಗ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ತಾಳ್ಮೆ ಇದ್ದಾಗ ನೀವೆಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಅರ್ಥ ಆಯ್ತಾ ನಿಮಗೆ? ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಏನೇ ಇರಲಿ, ನೀವು ಅದನ್ನು ಮಾಡಿಬಿಟ್ಟು ಕೂಡಲೇ ಹಣ ಬರುತ್ತಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಅರ್ಥ ಆಯ್ತಾ ನಿಮಗೆ? ನಾನೇನು ಸುಮ್ಮನೆ ಏನೇನು ಹೇಳಲಿಕ್ಕೆ ಹೋಗಲ್ಲ. ನೀವು ಹಣವನ್ನು ಪಡ್ಕೊಳ್ಬೇಕಂತಂದ್ರೆ ನೀವು ಫಸ್ಟ್ ಆಫ್ ಆಲ್ ತಾಳ್ಮೆ ಇರಬೇಕು. ತಾಳ್ಮೆ ಅನ್ನುವಂಥ ತುಂಬ ಮುಖ್ಯ ಎಲ್ಲ ವಿಚಾರದಲ್ಲೂ. ಹಾಗಾಗಿ ಇದಾದಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನೀವು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಏನೇ ಇರಲಿ ನಾನು ಹೇಳ್ತೀನಲ್ಲ, ನೀವು ಫಸ್ಟ್ ಮಾಡಬೇಕಾಗಿರುವಂಥ ಕೆಲಸ KYC, NCPI ಮ್ಯಾಪಿಂಗ್. ನೀವು ಆ್ಯಕ್ಷನನ್ನು ತಗೊಳ್ಬೇಕು, ಈಗಲೇ ಕೆಲಸ ಮಾಡಲಿಕ್ಕೆ ಶುರು ಮಾಡಬೇಕು. ಅದ್ರ ಮೇಲೆ ಏನಂತಂದರೆ, ಒಂದಿಗೆ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. 3 ಕೆಲಸ ಮುಗೀತು. ಈ 3 ಕೆಲಸ ಮುಗ್ದಾದಮೇಲೆ ನಿಮ್ಮ ಒಂದು ಹತ್ತಿರದ ಸೇವಾ ಸಿಂಧು ಕೇಂದ್ರಕ್ಕೆ ಹೋಗ್ಬಿಟ್ಟು ಅಪ್ಡೇಟ್ ಅಂದರೆ ಸ್ಟೇಟಸನ್ನು ಚೆಕ್ ಮಾಡಿ. ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸನ್ನು ಚೆಕ್ ಮಾಡಿ. ವಾಟ್ ಈಸ್ ಸ್ಟೇಟಸ್ ಅಂದರೆ ಏನಂತ ಕೇಳ್ತೀರಾ? ಅಂದರೆ ಸ್ಟೇಟಸ್ ಅಂತಂದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಸ್ಟೇಟಸ್ ಅಂತಂದರೆ ಈಗಿನ ಒಂದು ಪರಿಸ್ಥಿತಿ ಹೇಗಿದೆ ಅಂತಂದರೆ, ಹಣ ಜಮೆ ಆಗುತ್ತೋ, ಹಣ ಜಮೆ ಆಗಲ್ವೋ, ಹಣ ಜಮೆ ಆಗಿದೆಯೋ, ಬಿಡುಗಡೆ ಆಗಿದೆಯೋ, ಅಥವಾ ಮಧ್ಯದಲ್ಲೋ ಸ್ಟಕ್ ಆಗಿದೆಯೋ, ಏನು ಕತೆ ಅನ್ನುವಂಥದ್ದನ್ನು ನೀವು ತಿಳಿದುಕೊಳ್ಳುವಂಥದ್ದೇ ಸ್ಟೇಟಸ್ ಚೆಕ್ ಅಂತ ಹೇಳ್ತಾರೆ. ಹಾಗಾಗಿ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. 100% ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಫಸ್ಟ್ ಆ ಕೆಲಸವನ್ನು ಮಾಡಬೇಕಾಗ್ತದೆ. ಆ್ಯಂಡ್ ಇಲ್ಲ ಅಂತಂದರೆ ಈಗ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ PDO ಆಫೀಸ್ ಅಂತ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಬೋದು. ನಮ್ಗೆ ಹಣ ಜಮೆ ಆಗ್ತಾಯಿಲ್ಲ ಸರ್, ನಮಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬೋದು. 100% ಅವರು ಕೂಡ ಚೆಕ್ ಮಾಡಿ ನಿಮ್ಗೆ ಕೊಡ್ಬೋದು. ಹಾಗಾಗಿ ಈ ರೀತಿ ಒಂದು ವಿಚಾರಗಳನ್ನು ನೀವು ಕಲಿಯೋದ್ರಿಂದ 100% ತುಂಬ ಮುಖ್ಯ. ಆ್ಯಂಡ್ ಈ ರೀತಿ ಹಣವನ್ನು ಪಡ್ಕೊಳ್ಳುವಂಥದ್ದಕ್ಕೆ, ಈ ರೀತಿ ಹಣವನ್ನು ನೀವು ಪಡ್ಕೊಳ್ಬೇಕಂತಂದರೆ ನೀವು ಈ ರೀತಿ ಕೆಲಸವನ್ನು ಮಾಡಲೇಬೇಕು. ಯಾಕಂತಂದು ನಾನು ಏನು ಹೇಳಿದೆ ಆ ರೀತಿ ನೀವು ಮಾಡಲೇಬೇಕಾಗ್ತದೆ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಆದರೆ ವಿಡಿಯೋವನ್ನು ಅರ್ಧಂಬರ್ಧ ನೋಡಿಬಿಟ್ಟು ನಾನು ಹಣವನ್ನು ಪಡ್ಕೊಳ್ತೀನಿ ಅಂತಂದ್ರೆ ಸಾಧ್ಯ ಇಲ್ಲ. ಯಾಕಂತಂದರೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಈ ರೀತಿ ಅಪ್ಡೇಟ್ಗಳನ್ನು ಮಾಡ್ತಾ ಇರಬೇಕಾಗ್ತದೆ. ಆ್ಯಂಡ್ ಮಾಡ್ತಿರ್ಬೇಕಂತಂದ್ರೆ ಒಂದೇ ಸತಿ ಮಾಡಿದ್ರೆ ಆಯಿತು. ಆ್ಯಂಡ್ ಎಲ್ರಿಗೂ ನಾನು ಹೇಳ್ತಿರುವಂಥದ್ದು, ನೀವು ಎಲ್ಲರೂ ಕೂಡ ಮಾಡ್ತಾ ಇರಬೇಕು. ಆ್ಯಂಡ್ 100% ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆ್ಯಂಡ್ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ, ಹಣ ಬಂದಿಲ್ಲ, ಪೆಂಡಿಂಗ್ ಹಣ ಬಾಕಿ ಇದೆ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ದೀರಾ. ವೆಯ್ಟ್ ಮಾಡಿ, ತಾಳ್ಮೆ ಇರಲಿ. ಆ್ಯಂಡ್ ಯಾವುದಕ್ಕೂ ಕೂಡ ಗಡಿಬಿಡಿ ಮಾಡಲಿಕ್ಕೆ ಹೋಗಬಾರ್ದು. ಆ್ಯಂಡ್ ಒಂದಿಷ್ಟು ವೆಯ್ಟ್ ಮಾಡಬೇಕಾಗ್ತದೆ. ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗಿಲ್ಲ, ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗ್ತಾ ಇಲ್ಲ ಅನ್ನುವಂಥದ್ದು.
ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಪೆಂಡಿಂಗ್ ಹಣ ಸಿಕ್ಕಾಪಟ್ಟೆ ಬಾಕಿ ಇದೆ ಸರ್, ಹಂಗೆ ಹಿಂಗಂತ ತುಂಬ ಜನ ಕಂಪ್ಲೇಂಟನ್ನು ಮಾಡ್ತಾಯಿದ್ದೀರಾ. ಅಂದರೆ ಹಣ ಜಮೆ ಆಗಿಲ್ಲ ಸರ್, ನಮ್ಗೆ ಹಣ ಬಂದಿಲ್ಲ ಸರ್ ಅಂತ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದೀರಾ. ವೆಯ್ಟ್ ಮಾಡಿ, ಏನು ಹೇಳುತ್ತೆ ಸರ್ಕಾರ. ಲಾಸ್ಟ್ ಏನೇ ಹೇಳಿದ್ರು ಕೂಡ ಸರ್ಕಾರದ ಒಂದು ಕೈಯಲ್ಲಿರುವಂಥದ್ದು ಎಲ್ಲದೂ ಕೂಡ. ವೆಯ್ಟ್ ಮಾಡೋಣ ಏನು ಮಾಡ್ತಾರೆ, ಏನು ಕತೆ ಅನ್ನುವಂಥದ್ದನ್ನು 100% ಎಲ್ರಿಗೂ ಹಣ ಜಮೆ ಆಗುತ್ತೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯತೆ ಇಲ್ಲ. ನಾನು ಇದೊಂದು 100% ಎಲ್ರಿಗೂ ಹೇಳ್ತೀನಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಏನೇನು ಅಪ್ಡೇಟ್ಗಳಾಗಬೇಕು ಅದೆಲ್ಲ ಆಗಲಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ವೆಯ್ಟ್ ಮಾಡಿ, ತಾಳ್ಮೆ ಇರಲಿ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಬೇಕು. ಫಸ್ಟ್ ಆಫ್ ಆಲ್ ವಿಡಿಯೋವನ್ನು ಕೊನೆವರೆಗೂ ನೋಡಬೇಕು. ಅರ್ಧಂಬರ್ಧ ನೋಡಿ ನಾನು ಹಣವನ್ನು ಪಡಿತೇನೆ ಅಂತಂದರೆ ಸುಳ್ಳು, ಸಾಧ್ಯ ಇಲ್ಲ. ವಿಡಿಯೋವನ್ನು ಅರ್ಥ ಮಾಡಿಕೊಂಡು ನೋಡಿ, ಅವಾಗ ನೀವೆಲ್ಲರೂ ಕೂಡ ಒಂದು ಒಳ್ಳೆಯ ಹಣವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ. ಸಿಗೋಣ ಸ್ನೇಹಿತರೆ. ಆ್ಯಂಡ್ ಇದಾದಮೇಲೆ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಆ್ಯಂಡ್ ಸರ್ಕಾರ ವಿಡಿಯೋ ನೋಡ್ತಾ ಇರುತ್ತೆ, ಹಾಗಾಗಿ ನೀವು ವಿಡಿಯೋದಲ್ಲಿ ಬಂದುಬಿಟ್ಟು ಯಾವ್ಯಾವ ಜಿಲ್ಲೆಗಳಿಗೆ ಹಣ ಜಮೆ ಆಗ್ತಾ ಇಲ್ಲ, ನಿಮ್ಮ ಹೆಸರೇನೋ ಊರೇನೋ ಅದನ್ನೆಲ್ಲ ಬಂದುಬಿಟ್ಟು ಫುಲ್ಫಿಲ್ ಆಗಿ ಕಮೆಂಟನ್ನು ಮಾಡಿ. 100% ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.